ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ನಾನು ಇವತ್ತೇನು ಡಿಸೈನ್ ತೋರಿಸ್ತಾ ಇದ್ದೀನಿ ಅದು ಕೂಡ ತುಂಬಾ ಸಿಂಪಲ್ ಮತ್ತು ಯುನೀಕ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಉತ್ತರ ಕೊಡ್ತೇನೆ ನಿಮಗೆ. ಫ್ರೆಂಡ್ಸ್, ನಾನು ಈ ಡಿಸೈನ್ ಹಾಕೋಕ್ಕೆ 600 ರುಪೀಸ್ ತೊಗೊಳ್ತೇನೆ. ಏನಕ್ಕೆ ನಾನು ಇದು ಓನ್ಲಿ ವರ್ಕ್ ಮಾಡಿ ಕೊಡ್ತಾ ಇರೋದು, ಸ್ಟಿಚ್ ಏನಿಲ್ಲ. ಮತ್ತು ಫ್ರೆಂಡ್ಸ್, ಇದು ನಾನು ಔಟ್ಲೈನ್ ಏನಿದೆಯಲ್ವಾ 3 ನಂಬರ್ಗೆ ಫಿಕ್ಸ್ ಮಾಡಿದ್ದೇನೆ. ನಾನು ಕೂಡ ಇವಾಗ ಟೈಮರಲ್ಲಿ ಫಿಕ್ಸ್ ಮಾಡಿಬಿಟ್ಟು ಇದು ವರ್ಕ್ ಮಾಡ್ತಾ ಇರೋದು. 3 ನಂಬರ್ಗೆ ಏನಕ್ಕೆ ಫಿಕ್ಸ್ ಮಾಡಿದ್ದೀನಿ ಅಂದರೆ, ಅದ್ರ ಪಕ್ಕದಲ್ಲಿ ನಾನು ಡೋರಿ ಏನೂ ಹಾಕಲ್ಲ, ಅಂದರೆ ಬಾಲ್ ಚೈನ್ ಅಷ್ಟೇ ಹಾಕ್ತೀನಿ, ಬಿಟ್ಟರೆ ಡೋರಿ ಸ್ಟೋನ್ ಏನೂ ಹಾಕಲ್ಲ. ಹಾಗಾಗಿ ಸ್ವಲ್ಪ ಯುನೀಕಾಗಿ ಕಾಣಿಸ್ಲಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಇದು ನಾನು 3 ನಂಬರ್ಗೆ ಫಿಕ್ಸ್ ಮಾಡಿದ್ದೇನೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಇದು ಫುಲ್ ಟೋಟಲ್ ಅಗಲ ಏನು ಬಂದಿದೆ ಅಲ್ವಾ ಡಿಸೈನು, ಅದು 1.25 ಇಂಚ್ ಅಷ್ಟು ಅಗಲ ಬಂದಿದೆ ಅಷ್ಟೇ, ಜಾಸ್ತಿ ಏನು ಬಂದಿಲ್ಲ. ಮತ್ತು ಫ್ರೆಂಡ್ಸ್, ಇದು ನಾನು ಏನು ಫ್ರೇಮ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ 16 ನಂಬರ್ ಫ್ರೇಮ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದು ನೆಕ್ ಬಂದುಬಿಟ್ಟು 10.5, ನನಗೆ 11 ಇಂಚ್ ಬೇಕಿತ್ತು, ಬಟ್ 1/2 ಇಂಚ್ ನಾನು ವರ್ಕ್ ಮಾಡಲ್ಲ ಮೇಲ್ಗಡೆ ಶೋಲ್ಡ್ರಲ್ಲಿ ಅಟ್ಯಾಚ್ ಮಾಡೋಕ್ಕೆ. ಹಾಗಾಗಿ ನಾನಿದು 10.5ಯಲ್ಲಿ ನಾನು ವರ್ಕ್ ಮಾಡ್ತಾಯಿರೋದು. ಅಂದರೆ ನೆಕ್ ಲೆಂತ್ ಬಂದುಬಿಟ್ಟು 10.5 ಇದೆ, ನೆಕ್ ವಿಡ್ತ್ ಬಂದುಬಿಟ್ಟು 2.25 ಇದೆ. ಏನಕ್ಕೆ ನಾನು ಜಾಸ್ತಿ 3 ಇಂಚ್ ಏನು ನೆಕ್ ಶೇಪ್ ತೆಗಿಯಲ್ಲ. ಏನಕ್ಕೆ ಆರಾಮಾಗಿ ನನಗೆ 5.5 ಶೋಲ್ಡ್ರ್ ಇಟ್ಬಿಟ್ಟು ಈಸಿಲಿ ನಾನೆಲ್ಲ ಈ ಥರ ನೆಕ್ಕಿದ್ದಾಗ 11 ಮತ್ತು 10.5 ಈ ಥರ ಲೆಂತ್ ನೆಕ್ಕಿದ್ದಾಗ ನಾನು ನಾರ್ಮಲಾಗಿ ನೆಕ್ ವಿಡ್ತನ್ನು 2 ಇಂಚ್ ಅಷ್ಟೇ ತೆಗಿಯೋದು, ಅದಕ್ಕಿಂತ ಜಾಸ್ತಿ ತೆಗಿಯಲ್ಲ. ಏನಕ್ಕೆ ಜಾಸ್ತಿ ನಾವು ಎಷ್ಟು ಜಾಸ್ತಿ ಅಗಲ ನೆಕ್ ವಿಡ್ತನ್ನು ತೆಗಿತೀವಿ ಅಂದರೆ ಕಟ್ಟಿಂಗಲ್ಲಿ, ಆವಾಗ ತುಂಬಾ ಶೋಲ್ಡ್ರ್ ಜಾರೋ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನು 2 ಇಂಚನ್ನೇ ಇಟ್ಬಿಟ್ಟು ಕಟ್ ಮಾಡ್ತೀನಿ ನೆಕ್ ವಿಡ್ತನ್ನು. ಮತ್ತು ನೋಡಿ ಫ್ರೆಂಡ್ಸ್, ಇವಾಗ ಇದು ಏನು ಬಾಲ್ ಚೈನ್ ಅಟ್ಯಾಚ್ ಮಾಡ್ತಾ ಇದ್ದೀನಲ್ವ, ಅದು ಕೂಡ ನಾನು 3 ನಂಬರ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೇನೆ ಟೈಮರಲ್ಲಿ. ಮತ್ತು ಎರಡೂ ಹಚ್ಚುವಾಗ ನೀವು ಇದು ಬಾಲ್ ಚೈನ್ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ಹಚ್ಚಿ. ನಾನು ಹೇಳಿದ್ದೇನೆ ನಿಮಗೆ ಮುಂಚೆ, ಲೂಸಾಗಿ ಹಿಡ್ಕೊಂಡ್ರೆ ಆ ಕಡೆ ಈ ಕಡೆ ಹೋಗುತ್ತೆ, ಆಮೇಲೆ ಬಾಲ್ ಚೈನ್ ಕಟ್ಟಾಗುತ್ತೆ. ಹಾಗಾಗಿ ನೀವು ಟೈಟಾಗಿ ಹಿಡ್ಕೊಂಡು ಹಚ್ಚಿ. ಮತ್ತು ಈ ಥರ ಜಾಗದಲ್ಲಿ ಸ್ವಲ್ಪ ನಿಧಾನ ಒಂದೊಂದು ಸ್ಟಿಚ್ ಹಾಕ್ಕೊಂಡು ವರ್ಕ್ ಮಾಡಿ. ಒಂದೇ ಥರ ಫಾಸ್ಟಾಗಿ ಬಂದರೆ ಬಾಲ್ ಚೈನ್ ಕಟ್ಟಾಗುತ್ತೆ ಮತ್ತು ಸರಿಯಾಗಿ ಅಟ್ಯಾಚ್ ಆಗಲ್ಲ ಅದು. ಆ ಜಾಗದಲ್ಲಿ ಎಲ್ಲಿ ಸ್ವಲ್ಪ ಕರ್ವ್ ಮಾಡೋ ಜಾಗದಲ್ಲಿ ಏನಿದೆ ಅಲ್ವಾ, ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಒಂದೊಂದು ಸ್ಟಿಚ್ ಬೀಳೋ ಥರ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿ ಹಚ್ಚಬೇಕು. ಮತ್ತು ಫಿನಿಶಿಂಗ್ ಕೊಡುವಾಗ 1-2 ಸರಿ ಮೇಲೆ ಕೆಳಗಡೆ ಬಂದುಬಿಟ್ಟು ಫಿನಿಶಿಂಗ್ ಕೊಡಿ. ಒಂದೇ ಸರಿ ಸುಮ್ಮನೆ ಈ ಥರ ಫಿನಿಶಿಂಗ್ ಕೊಟ್ಟುಬಿಟ್ಟು ಬಿಡಬೇಡಿ. ಏನಕ್ಕೆ ಅದು ಬಿಚ್ಚೋ ಚಾನ್ಸಸ್ ಇರುತ್ತೆ. ಆಮೇಲೆ ನಾವು ಸ್ಟಿಚ್ ಮಾಡುವಾಗ ಕೂಡ ಸ್ವಲ್ಪ ಕಟ್ಟಾಗುತ್ತೆ, ಶೋಲ್ಡ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಕಟ್ಟಾಗುತ್ತೆ. ಹಾಗಾಗಿ 2-3 ಸರಿ ಮೇಲೆ ಕೆಳಗಡೆ ಮಾಡಿ ಫಿನಿಶಿಂಗ್ ಕೊಡಿ, ಬಾಲ್ ಚೈನ್, ಸ್ಟೋನ್ ಚೈನ್, ಡೋರಿ ಏನೇ ಅಟ್ಯಾಚ್ ಮಾಡುವಾಗ. ಮತ್ತು ನೋಡಿ ಫ್ರೆಂಡ್ಸ್, ಇದು ಏನು ಇವಾಗ ನಾನು ಚೌಕ್ ಬಾಕ್ಸ್ ಥರ ಹಾಕ್ತಾ ಇದ್ದೀನಲ್ವಾ, ಅದು ನಾನು 0 ಇಂದ 5 ನಂಬರ್ವರೆಗೂ ಅಗಲ ಬರಬೇಕು ಸ್ಟಿಚ್. ಆ ಥರ 0 ಇಂದ ಫುಲ್ ಅಗಲ 5 ನಂಬರ್ಗೆ ಹೋಗಿಬಿಟ್ಟು ಮೇಲೆ ಕೆಳಗಡೆ ಫಿಲ್ ಮಾಡಿ ಈಸಿಲಿ ಕೈ ಬಿಟ್ಬಿಡ್ತೇನೆ, ಅಂದರೆ ಕಾಲನ್ನು ಬಿಡ್ತೇನೆ, ತೆಗಿತೇನೆ. ಅದು ಟೈಮರ್ ಅಗಲ ಮಾಡೋದಿರುತ್ತಲ್ವ ಅದಕ್ಕೆ. ಆಗ ಅದೇನಾಗುತ್ತೆ, ಚೌಕ್ ಬಾಕ್ಸ್ ಥರ ಬರುತ್ತೆ. ಅದು ಬಾಕ್ಸ್ ಆದ ತಕ್ಷಣ ನಾವು ಫುಲ್ ಬಿಟ್ಬಿಡಬೇಕು, ಅಂದರೆ ನೀಯನ್ನು ಫುಲ್ ರೈಟ್ ಸೈಡ್ ಇದು ಮಾಡಿರ್ತೀವಿ ಪ್ರೆಸ್ಸನ್ನು, ಅದು ಈಸಿಲಿ ಬಿಟ್ಬಿಡಬೇಕು. ಆವಾಗ ಏನಾಗುತ್ತೆ, ಇದು ಚೌಕ್ ಬಾಕ್ಸ್ ಥರ ಬೀಳುತ್ತೆ. ಇದು ಇನ್ನೊಂದು ಏನು ಗೊತ್ತಾ, ನೀವು ಚೌಕ್ ಬಾಕ್ಸ್ ಸಿಂಪಲ್ಲಾಗಿ ಈ ಒಂದೇ ಸ್ಟೆಪ್ ಹಾಕಬಾರ್ದು, ಮೇಲೆ ಕೆಳಗಡೆ ಬರಬೇಕು. ಅವಾಗೇನಾಗುತ್ತೆ, ಒಂಥರ ದಪ್ಪಾಗಿ ಕಾಣಿಸುತ್ತಲ್ವ, ಲೈಟಾಗಿ, ಅಂದರೆ ಅದಕ್ಕೆ ಔಟ್ಲೈನ್ ಕೊಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಡಿಸೈನ್ ಹಾಕಿದ್ದೀನಲ್ವ, ನನಗೆ ಆ ವರ್ಕ್ ಆದಮೇಲೆ ತುಂಬಾ ಖುಷಿ ಆಗ್ತಾಯಿತ್ತು. ಚೆನ್ನಾಗಾಯಿತು ಬಿಡಪ್ಪ, 600 ರುಪೀಸಲ್ಲಿ ರೆಡಿ ಮಾಡಿ ಅಂದಿದ್ರು ಅವರು. ಹಾಗಾಗಿ ನಾನು ಏನೋ ಒಂಥರ ಡಿಫ್ರೆಂಟಾಗಿ ಮಾಡೋಣ ಬಿಡು ಅಂದ್ಬಿಟ್ಟು, ಏನಕ್ಕೆ ಇವಾಗ ಅದರಲ್ಲಿ ಡೋರಿ ಹಾಕಿ ಮತ್ತು ಅದರ ಡಾಟ್ಸು ಸ್ಲೀವ್ಸ್ಗೆ ಬುಟ್ಟ ಬಂದುಬಿಟ್ಟು ಡಾಟ್ಸ್ ಥರ ಹಾಕಿ ಫ್ರಂಟು ಬ್ಯಾಕು ವರ್ಕ್ ಮಾಡಲಿಕ್ಕೆ ನಾನು 600 ರುಪೀಸ್ ತೊಗೊಳ್ಳಲ್ಲ. ಮಿನಿಮಮ್ ನಾನು 700 ರುಪೀಸ್ ತೊಗೊಳ್ತೇನೆ ಆ ಥರ ಮಾಡಲಿಕ್ಕೆ. ಬಟ್ ಇಲ್ಲ, 600 ಅಂದಿದ್ದಕ್ಕೆ ನಾನು ಡೋರಿ ಬೇಡ ಬಿಡು, ಬಾಲ್ ಚೈನ್ ಹಾಕಿ ಚೆನ್ನಾಗಿ ಕಾಣಿಸಂಗೆ ಹಾಕೋಣ ಅಂದ್ಬಿಟ್ಟು ಈ ಪ್ಯಾಟರ್ನ ಮಾಡಿರೋದು. ಚೆನ್ನಾಗಿ ಕಾಣಿಸ್ತಾ ಇತ್ತು, ನೀವು ಕೂಡ ಟ್ರೈ ಮಾಡಿ. ಮತ್ತು ಫ್ರೆಂಡ್ಸ್, ಕಲಿಯೋರಂತೂ ಈಸಿನೇ ಈ ಡಿಸೈನ್. ಸ್ವಲ್ಪ ಇದು ಇವಾಗ ಏನು ನಾನು ಬಾಕ್ಸ್ ಹಾಕ್ತಾಯಿದ್ದೀನಿ ಅದೇ ಸ್ವಲ್ಪ ತೊಂದರೆ ಆಗುತ್ತೆ, ಬಿಟ್ಟರೆ ಎಲ್ಲ ಈಸಿನೇ. ಅಂದರೆ ಸ್ವಲ್ಪ 3/4% ನಾನು ಏನೇ ವರ್ಕ್ ಮಾಡಲಿ, ಬಾಲ್ ಚೈನ್ ಔಟ್ಲೈನ್ ಕೊಡೋದೆಲ್ಲ ಟೈಮರಲ್ಲೇ ಆಗಿಬಿಡುತ್ತೆ. ಇದೇ ಮಧ್ಯದಲ್ಲಿ ಆ ಕಡೆ ಈ ಕಡೆ ಏನು ಕೆಲಸ ಇರುತ್ತೆ ನೋಡಿ, ಅದೇ ಸ್ವಲ್ಪ ತೊಂದರೆ ಆಗುತ್ತೆ ನಿಮಗೆ ಕಲಿಯೋರಿಗೆ. ಬಟ್ ಬರ್ತಾ ಇಲ್ಲ ಅಂತ ಬಿಡೋಕ್ಕೆ ಹೋಗಬೇಡಿ, ಬೇಗನೆ ಕಲಿತೀರಾ. ಲೈಟಾಗಿ ಸ್ವಲ್ಪ ಟ್ರೈ ಮಾಡಿ ಕಲಿತೀರಾ ಬೇಗ. ಈ ಸ್ಟಿಚ್ಚು ಕೂಡ ಅಷ್ಟೇ, ಫುಲ್ಲು 0 ಇಂದ 5ವರೆಗೂ ಹೋಗಿಬಿಟ್ಟು ಈಸಿಲಿ ಬಿಟ್ಬಿಟ್ರೆ ಈ ಥರ ಬಾಕ್ಸ್ ಬರುತ್ತೆ. ಈಸಿಲಿ ನೀವು ವರ್ಕ್ ಮಾಡ್ಬೋದು ಫ್ರೆಂಡ್ಸ್, ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಈಸಿಲಿ ವರ್ಕ್ ಮಾಡಿ. ಮತ್ತು ಫ್ರೆಂಡ್ಸ್, ನಿಮಗೆ ನನ್ನ ವೀಡಿಯೋ ಯಾವ ಥರ ಇಷ್ಟ ಆಗ್ತಾಯಿದೆಯಾ, ಚೆನ್ನಾಗಿದೆಯಾ ಅದು ಕೂಡ ಕಮೆಂಟ್ ಮಾಡಿ.
ಮತ್ತು ಫ್ರೆಂಡ್ಸ್, ಇವಾಗ ನಾನು ಏನಿದು ಪಿಂಕ್ ಕಲರ್ ಕೊಡ್ತಾ ಇದ್ದೀನಲ್ವ, ಈ ಸ್ಯಾರಿ ಫುಲ್ ಆರೆಂಜ್ ಕಲರ್ ಇದೆ. ಅದು ಬ್ಲೌಸ್ ಪೀಸ್ ಏನಿದೆ ಅಲ್ವ ಇವಾಗ, ಅದು ಆರೆಂಜೇ ಇರೋದು, ಅಂದರೆ ಲೈಟ್ ಆರೆಂಜ್ ಕಲರ್ ಇದೆ. ಅದಕ್ಕೆ ಆರೆಂಜ್ ಕಲರ್ ಹಾಕಿದರೆ ಎದ್ದು ಕಾಣಿಸಲ್ಲ. ಫುಲ್ ಆರೆಂಜ್ ಸ್ಯಾರಿ ಇರೋದ್ರಿಂದ ಬ್ಲೌಸ್ ಪೀಸ್ ಸ್ವಲ್ಪ ಲೈಟಾಗಿದೆ. ಪಿಂಕ್ ಅದರಲ್ಲಿ ಕಡಿಮೆ, ಅಂದರೆ ಬಾರ್ಡ್ರ್ ಪಿಂಕ್ ಕಲರ್ ಇತ್ತು ಅಂದ್ಬಿಟ್ಟು ನಾನು ಪಿಂಕ್ ಕಲರ್ ಹಾಕಿರೋದು. ಮತ್ತು ಫ್ರೆಂಡ್ಸ್, ಇದೇನು ಇವಾಗ ನಾನು ಗೋಲ್ಡ್ ಕಲರಲ್ಲಿ ಔಟ್ಲೈನ್ ಕೊಡ್ತಾ ಇದ್ದೀನಲ್ವಾ, ಅದು ಸುಮ್ಮನೆ ಸಿಂಪಲ್ಲಾಗಿ ಕಾಣಿಸ್ಲಿ, ಎದ್ದು ಕಾಣಿಸ್ಬೇಕು ಅಂತ ಏನಿಲ್ಲ, ಲೈಟಾಗಿ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಪಕ್ಕದಲ್ಲಿ ನಾನಿವಾಗ ಮತ್ತೆ 2 ಲೈನ್ ಬಾಲ್ ಚೈನ್ನ ಅಟ್ಯಾಚ್ ಮಾಡ್ತೇನೆ. ಹಾಗಾಗಿ ಸುಮ್ಮನೆ ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ತಾಯಿದ್ದೀನಿ. ಮತ್ತು ಇದು ಏನು ನಿಮಗೆ ಟೈಮರಲ್ಲಿ ಫಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಏನೂ ಇಲ್ಲ. ಆರಾಮಾಗಿ ನಾವು ಇವಾಗ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಯಾವ ಥರ ಸ್ಟಿಚ್ ಬೀಳ್ತಾ ಇರುತ್ತಲ್ವ, ಸುಮ್ಮನೆ ಆ ಥರ ನೀವು ಪ್ರೆಸ್ ಮಾಡಿದರೆ ಸ್ಟಿಚ್ ಬೀಳ್ತಾ ಇರುತ್ತೆ. ಬಟ್ ಕೈಯಿಂದ ಫ್ರೇಮನ್ನು ಸರಿಸಿ ಅಕ್ಕಪಕ್ಕ ಚೌಕ್ ಏನಿದೆ ಅಲ್ವಾ, ಆ ಚೌಕ್ ಫುಲ್ಲು ಸುತ್ತೂ ಔಟ್ಲೈನ್ ಬರಬೇಕು. ಆ ಥರ ನೀವೇ ಕೈಯಿಂದನೇ ಬ್ಯಾಲೆನ್ಸ್ ಮಾಡಬೇಕು ಫ್ರೆಂಡ್ಸ್. ಇದು ಒಂದು ಸಿಂಪಲ್ ಸ್ಟಿಚ್. ನೀವು ಆರಾಮಾಗಿ ಕಾಲಿಂದ ಪ್ರೆಸ್ ಮಾಡಿ, ಮಷಿನ್ ಓಡ್ತಾ ಇರುತ್ತೆ, ನೀವು ಬ್ಯಾಲೆನ್ಸ್ ಫ್ರೇಮ್ನ ಮಾಡಬೇಕು ಅಷ್ಟೇ. ನೀವು ಕೂಡ ಸ್ಟಾರ್ಟಿಂಗಲ್ಲಿ ಕಲ್ತಿರೋರಾದರೆ, ಇವಾಗ ಬ್ಲೌಸ್ ಯಾರಾದರೂ ಕಸ್ಟಮರ್ದು ತೊಗೊತಾ ಇದ್ದೀರಾ ಅಂದರೆ 350 ರುಪೀಸಿಂದ ಸ್ಟಾರ್ಟಿಂಗ್ ಇದೆ ಫ್ರೆಂಡ್ಸ್. ನಾನು ಇರೋ ಜಾಗದಲ್ಲಿ ಅಂತಲೇ ಅಲ್ಲ, ಎಲ್ಲ ಕಡೆ ಮಿನಿಮಮ್ 350ಇಂದ ಸ್ಟಾರ್ಟ್ ಇರುತ್ತೆ. 300ಗೂ ವರ್ಕ್ ಮಾಡ್ತಾರೆ, ಬಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಅದು ಬೇಕು ಬೇಡ ಆ ಥರ ಹಾಕಿರ್ತಾರೆ. ಬಟ್ 350, ಒಂದು 50 ರುಪೀಸ್ ಹೆಚ್ಚಿಗೆ ಕೊಟ್ಟರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೀವು ಸ್ಟಾರ್ಟಿಂಗ್ ಕಲ್ತಿರೋರು ಅಥವಾ ಇಲ್ಲಿವರೆಗೂ ಕಲ್ತಿರೋರು ಇವಾಗ ಡಿಸೈನ್ ಹಾಕಬೇಕು ಅಂದರೆ ಒಂದೇ ಸರಿ ಅಮೌಂಟ್ ಜಾಸ್ತಿ ಇರೋಂಥ ಡಿಸೈನ್ನ ತೊಗೋಬೇಡಿ. ಲೈಟಾಗಿ ಅವ್ರಿಗೂ ಖುಷಿ ಆಗಬೇಕು, ಚೆನ್ನಾಗಾಗಿದೆ ಅಂತ. ಆ ಥರ ಮಾಡಬೇಕು ಅಂದರೆ ನೀವು 350 ರುಪೀಸಿಂದ ಸ್ಟಾರ್ಟ್ ಮಾಡಬೇಕು. 350 ರುಪೀಸಲ್ಲಿ ಸಿಂಪಲ್ಲಾಗಿ ಡೋರಿ ಸ್ಟೋನ್ ಏನೂ ಹಾಕಬಾರ್ದು. ಲೈಟಾಗಿ 3 ನಂಬರ್ಗೆ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಯಾವುದೇ ಒಂದು ಪ್ಯಾಟರ್ನ್ ಹಾಕಿ, ಇವಾಗ ಇಷ್ಟೇ ಹಾಕಿದರೂ ಓಕೆ. ನೀವು ಅದ್ರ ಮೇಲೆ ಅಕ್ಕಪಕ್ಕ ಏನೂ ಹಾಕಿಲ್ಲ, ಇಷ್ಟೇ ನಾನು ಎಷ್ಟು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ, ಇಷ್ಟೇ ನೀವು 350ಗೆ ವರ್ಕ್ ಮಾಡಿಕೊಟ್ರೂ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಒಂಥರ ಡಿಫ್ರೆಂಟಾಗಿ ಇರುತ್ತೆ. ಅದಕ್ಕೆ ಮತ್ತೆ ಮೇಲ್ಗಡೆ ಏನು ಕೊಡೋ ಅವಶ್ಯಕತೆ ಇಲ್ಲ. ಇಷ್ಟೇ ನೀವು 350 ರುಪೀಸ್ಗೂ ನೀವು ವರ್ಕ್ ಮಾಡಿ ಕೊಡಬಹುದು. ಬಟ್ ಒಂದೇ ಸರಿ ಜಾಸ್ತಿ ಅಮೌಂಟ್ದು ವರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಏನಕ್ಕೆ ಫುಲ್ ಕಲ್ತಿರಲ್ಲ, ಒಂದೇ ಸರಿ ಅಮೌಂಟ್ ಅಷ್ಟ್ರದ್ದು ನೆಕ್ ಹಾಕಕ್ಕೆ ಹೋದರೆ ಏನಾಗುತ್ತೆ, ಮಾಡಿಸಿದವ್ರಿಗೂ ಒಂಥರ ಫೀಲ್ ಆಗುತ್ತೆ, ಏನು ಚೆನ್ನಾಗಾಗಿಲ್ಲ ಅಂತ. ಅದೇ ನೀವು ಲೈಟಾಗಿ ಇಷ್ಟು ವರ್ಕ್ ಮಾಡಿಕೊಡಿ, ಚೆನ್ನಾಗಾಗಿದೆ ಅಂತ ಅನಿಸುತ್ತೆ ಅವ್ರಿಗೆ, ಮತ್ತೆ ವರ್ಕ್ ಮಾಡೋಕ್ಕೆ ನಮ್ಮ ಹತ್ರ ಕೊಡ್ತಾರೆ ಅವರು. ಯಾಕಂದರೆ ನನ್ನ ಅನುಭವ, ನಾನು ಸ್ಟಾರ್ಟಿಂಗಲ್ಲಿ ಇದೇ ಥರ 350 ರುಪೀಸು 500 ಇಷ್ಟರಲ್ಲೇ ನಾನು ವರ್ಕ್ ಮಾಡಿರೋದು. ಜಾಸ್ತಿ ಅಮೌಂಟ್ದು ನಾನು ವರ್ಕ್ ಮಾಡಿಲ್ಲ. ಏನಕ್ಕೆ ನಾನು ಕಲಿತಾ ಒಂದು ಡಿಸೈನನ್ನು ಹಾಕೋದು, ಆ ಥರ ಅದು ಆಯಿತಾ ಮತ್ತೆ ಬೇರೆ ಡಿಸೈನ್ ಹಾಕೋದು, ಆ ಥರ ನಾನು ಟ್ರೈ ಮಾಡಿರೋದು. ನೋಡಿ, ಇವಾಗ ಅಟ್ಯಾಚ್ ಮಾಡುವಾಗಲೂ ಅಷ್ಟೇ, 1ರಿಂದ 2 ಅಥವಾ 2ರಿಂದ 3 ಸರಿ ಮೇಲೆ ಕೆಳಗಡೆ ಹೋಗಿಬಿಟ್ಟು ನೀವು ಸ್ಟಾರ್ಟಿಂಗಿಂದ ರೆಡಿ ಮಾಡಬೇಕು, ಅಂದರೆ ಅಟ್ಯಾಚ್ ಮಾಡಬೇಕು. ಇದು ಬಾಲ್ ಚೈನ್ ಆಯಿತು, ಸ್ಟೋನ್ ಚೈನ್ ಆಯಿತು, ಡೋರಿ ಆಯಿತು. ಮತ್ತು ನೋಡಿ ಫ್ರೆಂಡ್ಸ್, ಇದು ಕೂಡ ನಾನು 3 ನಂಬರ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ಜಾಗದಲ್ಲಿ ಬಂದಾಗ ಸ್ವಲ್ಪ ನಿಧಾನವಾಗಿ ವರ್ಕ್ ಮಾಡ್ಕೋಬೇಕು ನೀವು. ಏನಕ್ಕೆ 2 ಲೇಯರ್ ಇರುತ್ತೆ, ಆಮೇಲೆ ಚೆನ್ನಾಗಿ ಕುತ್ಕೊಳ್ಳಲ್ಲ. ಆವಾಗ ನೀವು ಸ್ವಲ್ಪ ಕೈಯಿಂದನೇ ಸರಿಸ್ಕೊಂಡು ಅಟ್ಯಾಚ್ ಮಾಡ್ತಾ ಹೋಗಬೇಕು. ಇಲ್ಲಿ ಬಂದಾಗ ಮಾತ್ರ 2ರಿಂದ 3 ಸರಿ ನೀವು ತೊಗೊಂಬಿಟ್ಟು ವರ್ಕ್ ಮಾಡಬೇಕು. ಅಂದರೆ ಅದ್ರ ಮೇಲೆ ಟೈಟಾಗಿ ಕುತ್ಕೊಳ್ಳೋ ಆ ಥರ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಮತ್ತು ಇದು ನೋಡಿ, ಇವಾಗ ಆರೆಂಜ್ ಕಲರ್ ನಾನು ಹಾಕ್ತಾ ಇದ್ದೀನಿ. ಫುಲ್ ಸ್ಯಾರಿ ಅದೇ ಕಲರ್ ಇದೆ, ಬ್ಲೌಸ್ ಕಲರು ಸ್ವಲ್ಪ ಲೈಟಾಗಿ ಅದೇ ಥರ ಇದೆ, ಬಟ್ ಅದರಲ್ಲಿ ಕಾಣಿಸ್ತಾ ಇಲ್ಲ. ನಾನು ಫುಲ್ ಆರೆಂಜೇ ವರ್ಕ್ ಮಾಡಿಬಿಟ್ಟಿದ್ರೆ ಅದು ಎದ್ದು ಕಾಣಿಸಲ್ಲ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಈ ಥರ ವರ್ಕ್ ಮಾಡ್ತಾ ಇರೋದು. ಇದು ಕೂಡ ಸಿಂಪಲ್ ಆಗೇ ಇದೆ, ಅಂದರೆ ನೀಯಿಂದ ನೀವು ವರ್ಕ್ ಮಾಡಬೇಕು. ಬಟ್ ಸ್ಟಾರ್ಟಿಂಗ್ ಕಲಿಯೋರಿಗೆ ಈಸಿ ವರ್ಕ್ ಇದು. ಅಷ್ಟೊಂದು ಹೂವು ಹಾಕಬೇಕಪ್ಪ, ಹೂವು ಒಂದೇ ಸೈಜ್ ಬರ್ತಾ ಇಲ್ಲ, ಆದರೆ ಏನು ಟೆನ್ಷನ್ ಇಲ್ಲ. ಮತ್ತು ಇದು ಕೂಡ ನಿಮಗೆ ಹಾಕುವಾಗ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಂದ್ಕೊಳ್ಳಿ, ಸ್ವಲ್ಪ ಒಂದು ಇವಾಗ ಎಲೆ ಥರ ನಾನು ಏನು ಹಾಕ್ತಾ ಇದ್ದೀನಿ, ಒಂದು ಚಿಕ್ಕದಾಯಿತು, ಒಂದು ದೊಡ್ಡದಾಯಿತು, ಏನು ತೊಂದರೆ ಇಲ್ಲ. ಅದೇನು ನಾವು ಕೈ ಕೆಲಸ ಮಾಡ್ತಾ ಇರೋದು, ಮಷಿನ್ ಪರ್ಫೆಕ್ಟಾಗಿ ಮಷೀನಲ್ಲಿ ಫಿಕ್ಸ್ ಮಾಡಿಬಿಟ್ಟು ಕಂಪ್ಯೂಟರ್ ವರ್ಕ್ ಏನಲ್ಲ ನಮ್ಮದು, ನಾವು ಕೈಯಿಂದ ವರ್ಕ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಆಗಲಿ, ಅದಕ್ಕೇನು ತೊಂದರೆ ಇಲ್ಲ. ಯಾರು ನಮ್ಮದು ನೋಡಿ ಮೆಜರ್ ಮಾಡಿ ನೋಡಲ್ಲ ವರ್ಕ್ ಮಾಡಿರೋದು, ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ ಅವ್ರಿಗೆ. ಡಿಸೈನ್ ಮಾತ್ರ ಲೈಟ್
ಈ ಲೈಟೇ ಆಗಲಿ ಅಥವಾ ಗ್ರ್ಯಾಂಡೇ ಆಗಲಿ ಚೆನ್ನಾಗಿ ಕಾಣಿಸಿದ್ರೆ ಸಾಕು. ಚೆನ್ನಾಗಿ ಕಾಣಿಸೋಕ್ಕೆ ನಾವು ಪರ್ಫೆಕ್ಟಾಗಿ ಹಾಕಬೇಕು, ಬಟ್ ಅಷ್ಟೇ ಬರಬೇಕು ಅಂತ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಇವಾಗ ಇದೇನು ನಾನು ಹಾಕ್ತಾಯಿದ್ದೀನಿ, ಒಂದು ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಒಂದು ಚಿಕ್ಕದು ಬರುತ್ತೆ, ಒಂದು ದೊಡ್ಡದು ಬರುತ್ತೆ, ಬಟ್ ರೆಡಿ ಆದಮೇಲೆ ಏನು ತೊಂದರೆ ಇರಲ್ಲ ಅಂದರೆ ಓಕೆ. ಇಲ್ಲಪ್ಪ ಇವಾಗ ಒಂದು ದೊಡ್ಡದು ಒಂದು ಚಿಕ್ಕದು ಹಾಕಿ ಅಸಹ್ಯವಾಗಿ ಕಾಣಿಸ್ತಾ ಇದೆ ಅಂದರೆ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೋಡಿಕೊಂಡು 1-2 ಎಲೆ ಥರ ಏನೇ ಬರಲಿ ಅಲ್ವಾ, ಚಿಕ್ಕದು ಬಂದರೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬಟ್ ಈ ಥರ ಆಯಿತು ಏನಪ್ಪ ಹಿಂಗಾಯಿತು ಅಂತ ಟೆನ್ಷನ್ ಮಾಡಿಕೊಂಡು ವರ್ಕ್ ಮಾಡೋದನ್ನು ಮಾತ್ರ ಬಿಡಬೇಡಿ. ಏನೋ ಸ್ಟಾರ್ಟಿಂಗಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ಕಲಿತಾದ್ಮೇಲೆ ಅದೆಲ್ಲ ಸರಿ ಹೋಗುತ್ತೆ. ನಿಮಗೆ ಬ್ಯಾಲೆನ್ಸ್ ಸಿಗೋವರೆಗೂ ಸ್ವಲ್ಪ ತೊಂದರೆ, ಬ್ಯಾಲೆನ್ಸ್ ಎಲ್ಲ ಸಿಕ್ಕಾದ್ಮೇಲೆ ನಿಮಗೆಲ್ಲ ಈಸಿ ಆಗುತ್ತೆ. ಇವಾಗ ನೋಡಿ, ನಾನು ರೈಟ್ ಸೈಡ್ ಇವಾಗ ಫಸ್ಟ್ ಏನು ವರ್ಕ್ ಮಾಡಿದ್ನಲ್ವಾ, ಅದು ಸ್ವಲ್ಪ ನನಗೆ ಲೇಟ್ ಆಯಿತು ಅಂದರೆ ತೋರ್ಸೋಕ್ಕೆ ನಿಮಗೆ. ಇದು ನಾನು ಇವಾಗ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಏನಿಲ್ಲ, ನೀವು ಹಾಕ್ತಾ ಹೋಗಿ ನೀಯಿಂದ ಸ್ವಲ್ಪ ಸರಿಸೋದು, ಈ ಥರ ಸ್ಟಿಚ್ ಹಾಕೋದು, ಅದಕ್ಕೆ ಮತ್ತೆ ಏನಾದರೂ ಔಟ್ಲೈನ್ ಕೊಟ್ಟರೆ ಮುಗೀತು, ಒಂದು ಡಿಸೈನ್ ಕಂಪ್ಲೀಟ್ ಆಯಿತು ನಿಮ್ಮದು. ಈ ಥರ ಡಿಸೈನ್ ಮಾಡಿ ಯುನೀಕಾಗಿ ಕಾಣಿಸುತ್ತೆ. ಮತ್ತು ನೀವು ಇದೇ ಅಂತಲ್ಲ, ಯಾವುದೇ ಪ್ಯಾಟರ್ನನ್ನು ಮಾಡಿ ಸ್ಟಾರ್ಟಿಂಗಲ್ಲಿ 350 ರುಪೀಸಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ಬರ್ತಾ ಡಿಸೈನ್ ಪರ್ಫೆಕ್ಟಾಗಿ ಆಯಿತಾ, ಒಂದು ರೂಪಾಯಿನೂ ಕಡಿಮೆ ಮಾಡೋಕ್ಕೆ ಹೋಗಬೇಡಿ. ನೀವು ಈ ಥರ ವರ್ಕ್ ಮಾಡಿದ್ರು ಅಷ್ಟೇ, ಡೋರಿ ಸ್ಟೋನ್ ಚೈನ್ ಹಾಕಿದ್ರು ಅಷ್ಟೇ, ಮತ್ತು ಏನೂ ಇವಾಗ ಡೋರಿಗಿರಿ ಏನೂ ಹಾಕ್ತಾಯಿಲ್ಲ ಆ ಥರ ಇದ್ದಾಗಲೂ ಅಷ್ಟೇ. ನಾವು ಇವಾಗ ಕಲ್ತಿದ್ದೀವ, ಕರೆಕ್ಟಾಗಿ ಅಮೌಂಟ್ ತೊಗೊಳ್ಳಿ. ಕಲಿಯೋವಾಗ ಸ್ವಲ್ಪ ಒಂದು 350ಇಂದ ಸ್ಟಾರ್ಟ್ ಮಾಡಿದರೆ ನೀವು ಈಸಿಲಿ ಕಸ್ಟಮರ್ ಬರ್ತಾರೆ, ಹಾಕಿಸ್ತಾರೆ, ಮತ್ತು ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಹಾಕಿಸ್ತಾರೆ, ಚೆನ್ನಾಗಿ ಹಾಕಿದ್ದಾಳೆ ಅಂತ. ನೀವು ಬಸ್ಟು ಸ್ಟಾರ್ಟಿಂಗಲ್ಲಿ ಲೈಟಾಗಿ ವರ್ಕ್ ಮಾಡಿ, ಆವಾಗ ಒಬ್ಬರಿಂದ ಒಬ್ಬರು ಈ ಥರ ಕಸ್ಟಮರ್ಸ್ ಜಾಸ್ತಿ ಜನ ಬರ್ತಾರೆ. ನಾನು ಮಾಡಿರೋದು ನನಗೆ ಅನುಭವ, ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಅದೇ ಥರ ಮಾಡಿರೋದು, ಲೈಟಾಗಿ ವರ್ಕ್ ಮಾಡ್ತಿದ್ದೆ, 350 ರುಪೀಸಲ್ಲಿ ವರ್ಕ್ ಮಾಡಿ ಕೊಟ್ಟೆ, ಆಮೇಲೆ 400 ಮಾಡಿದೆ. ಅದೇ ಥರ ಜಾಸ್ತಿ ವರ್ಕ್ ಮಾಡ್ತಾ ಹೋಗ್ತಾ ಅಮೌಂಟು ಜಾಸ್ತಿ ಮಾಡ್ತಾ ಹೋದೆ. ಇವಾಗ ಆರಾಮಾಗಿ ಕಸ್ಟಮರ್ ಬರ್ತಾರೆ ನನಗೆ ಹತ್ರ. ಏನು ಈ ಥರ ಆಗಿದೆ, ಇನ್ನೂವರೆಗೆ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ನಾನು ವರ್ಕ್ ಮಾಡುವಂಥ ಬ್ಲೌಸ್ಗೆ. ಬಟ್ ನಿಮಗೆ ಇಷ್ಟ ಆಯಿತಾ ನೋಡಿ, ನಿಮ್ಗೆ ಇಷ್ಟ ಆಯಿತಾ, ಮತ್ತು ನೀವು ಕೂಡ ಈ ಥರ ಡಿಸೈನ್ಸ್ ಹಾಕಿ ನಿಮ್ಗೆ ಖುಷಿ ಆಗುತ್ತೆ, ನಾನು ಈ ಥರ ಹಾಕ್ತಾಯಿದ್ದೀನಿ ಅಂತ. ಬಟ್ ನನ್ನ ಡಿಸೈನ್ ನಾನು ಹಾಕ್ತೀನಲ್ವ, ನಂಗೆ ತುಂಬಾ ಖುಷಿ ಆಗುತ್ತೆ ಬಿಡು. ನನಗೆ ಒಂಥರ ಅದು ಒಂದು ಅಮೌಂಟು ಬರುತ್ತೆ, ಮತ್ತು ಖುಷಿ ಬೇರೆ ಆಗುತ್ತೆ. ನಾನು ಕಲ್ತ್ಬಿಟ್ಟು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂತ ಒಂಥರ ಖುಷಿ ಬೇರೆ ಆಗುತ್ತೆ ನನಗೆ. ಅದೇ ಥರ ನೀವು ಖುಷಿ ಪಡಬೇಕು ಅಂದರೆ ಲೈಟಾಗಿ ವರ್ಕ್ ಮಾಡಿ, ಅಮೌಂಟನ್ನು ಇಷ್ಟ 350 ಹೇಳಿ, ಆಮೇಲೆ ನೀವು ಅದೇ ಅಮೌಂಟನ್ನು ಕೂಡಿಟ್ಬಿಟ್ಟು ನೀವು ಏನಾದರೂ ಒಂದು ಪರ್ಚೇಸ್ ಮಾಡ್ಬೋದು. ಅಥವಾ ಮನೆ ಸ್ಯಾಲ್ರಿ, ಹಸ್ಬೆಂಡ್ ಸ್ಯಾಲ್ರಿ ಬಂದಿಲ್ಲ, ಏನೋ ಹೆಚ್ಚು ಕಡಿಮೆ ಆದಾಗ ನಿಮ್ಮ ಅಮೌಂಟನ್ನು ನೀವು ಮನೆಗೆ ಯೂಸ್ ಮಾಡ್ಬೋದು. ಅಥವಾ ಇಲ್ಲ ನಿಮ್ಮ ಹಸ್ಬೆಂಡ್ ನಿಮ್ಮ ಅಮೌಂಟ್ ಏನು ಕೇಳಲ್ಲ ಅಂದರೆ ನೀವು ಏನಾದರೂ ಪರ್ಚೇಸ್ ಮಾಡ್ಬೋದು. ಏನಕ್ಕೆ ಅಂದರೆ ಫ್ರೆಂಡ್ಸ್, ಇವಾಗ ಒಬ್ಬೊಬ್ರು ಅಂತಾರೆ ಈ ಹುಡುಗಿಯರು ಕಲಿಯೋದಲ್ಲ ಇದು ಹಾಗೆ ಹಿಂಗೆ ಅಂತ. ಬಟ್ ಹುಡುಗಿಯರು ಕಲಿಯೋದಲ್ಲ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಹಸ್ಬೆಂಡ್ಗೆ ಕೇಳೋಕ್ಕಾಗಲ್ಲ, ಖರ್ಚಿಗೆ ಕೊಡಿ ಅಂತ. ಕೊಡಲ್ಲ ಅಂತ ಏನಿಲ್ಲ ಹಸ್ಬೆಂಡ್, ಬಟ್ ಅವ್ರಿಗೆ ನಾವು ಒಂದೊಂದು ಸರಿ ಲೆಕ್ಕ ಕೊಡಬೇಕಾಗುತ್ತೆ. ಏನಕ್ಕೆ ಅಂತ ಕೇಳ್ತಾರೆ. ಅದೇ ನಮ್ಮ ದುಡ್ಡಾದರೆ ಯಾರೂ ನಮಗೇನು ಕೇಳಲ್ಲ, ಏನು ಎತ್ತ ಅಂತ. ಹಾಗಾಗಿ ನಮಗೋಸ್ಕರ ನಾವು ದುಡಿಬೇಕು, ನಮಗೋಸ್ಕರ ನಾವು ಈ ಥರ ವರ್ಕ್ ಎಲ್ಲ ಮಾಡಿಬಿಟ್ಟು ಮನೆಯಲ್ಲೇ ಕೂತ್ಕೊಂಡು, ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಕಲ್ತ್ರೆ ನಮಗೂ ಒಂದು ಬೆಲೆ ಇರುತ್ತೆ. ಮತ್ತು ನಾವು ಒಂದು ಏನೋ ಸಂಪಾದನೆ ಮಾಡ್ತೀವಿ ಅಂತ ನಮಗೆ ಖುಷಿ ಬೇರೆ ಆಗುತ್ತೆ. ನಮ್ಮ ಖರ್ಚಿಗೆ ನಾವು ಏನೇ ಆಗಲಿ, ಇವಾಗ ಆನ್ಲೈನ್ ಶಾಪಿಂಗ್ ಮಾಡೋದಾಯಿತು, ಬಟ್ಟೆ, ನಾವು ಲೇಡೀಸ್ ಏನು ಮಾಡ್ತೀವಿ, ಜಾಸ್ತಿ ಬಟ್ಟೆ ಪರ್ಚೇಸ್ ಮಾಡೋದು, ಒಡವೆ ಅಂತೆ, ಬಟ್ಟೆ ಅಂತೆ, ನಾವು ಏನು ಬೇಕಾದರೂ ಖರೀದಿ ಮಾಡ್ಬೋದಲ್ವ ನಾವು ದುಡಿದ್ರೆ. ಬಟ್ ದುಡಿಯೋಕ್ಕಿಂತ ಮುಂಚೆ ನಾವು ಪರ್ಫೆಕ್ಟಾಗಿ ಕಲಿಬೇಕು. ಕಲಿತ್ರೆ ಕಸ್ಟಮರು ಬರ್ತಾರೆ, ಈಸಿಲಿ ನಾವು ಸಂಪಾದನೆ ಮಾಡಿಬಿಟ್ಟು ನಮ್ಮ ಖರ್ಚು ನಾವು ನೋಡ್ಕೋಬೋದು. ಅಂದರೆ ಎಲ್ಲ ಹಸ್ಬೆಂಡು ಕೊಡ್ತಾರೆ, ಇಲ್ಲ ಅಂತ ಏನಿಲ್ಲ. ಬಟ್ ಎಲ್ಲದಕ್ಕೂ ಕೇಳಬೇಕು ಅವ್ರಿಗೆ, ಇದಕ್ಕೆ ಅದಕ್ಕೆ ಅಂತ. ನೀವು 1ರಿಂದ 10 ಸರಿ ಕೇಳಿ, 10-11ನೇ ಸರಿ ಅವ್ರು ಕೇಳ್ತಾರೆ ಏನಕ್ಕೆ ಅಮೌಂಟು ಅಂತ. ಅದು ಒಂಥರ ಫೀಲ್ ಆಗುತ್ತೆ, ನಾನು ಕೇಳಿದ್ರಲ್ಲ ಈ ಥರ ಅಂತ. ಬಟ್ ಅವ್ರದ್ದು ಏನು ತಪ್ಪಿರಲ್ಲ, ಇಷ್ಟೊಂದು ಅಮೌಂಟ್ ಏನು ಮಾಡ್ತಾಳೆ ಇವಳು, ಈ ಥರ ಥಿಂಕ್ ಇರುತ್ತೆ. ಏನಕ್ಕೆ ಪೂರ್ತಿ ಮನೆ ಅವರೇ ನಡೆಸ್ತಾ ಇರ್ತಾರೆ, ಅವಾಗ ಅವ್ರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ನಾವೇ ನಮಗೆ ಖರ್ಚಿಗೆ ಅಂತಲೇ ನಾವು ದುಡಿಬೇಕು. ಅಂದರೆ ಈ ಥರ ಎಲ್ಲ ವರ್ಕ್ ಮಾಡಬೇಕು. ಬಟ್ ಮಾಡಬೇಕು, ಕಲೀರಿ. ಫಸ್ಟ್ ಕಲ್ತಾದ್ಮೇಲೆ ನಿಮಗೂ ಖುಷಿ ಆಗುತ್ತೆ. ಯಾರಿಗೆ ಒಂದು ಗಿಫ್ಟ್ ಕೊಡಬೇಕು ಅಂದ್ರೂ ನಮ್ಮ ಓನ್ ದುಡ್ಡಿಂದ ನಾವು ಕೊಡ್ಬೋದು. ಅಕ್ಕ ತಂಗಿ ಯಾರಿಗೇ ಆಗಿರಲಿ, ಇವಾಗ ಫ್ರೆಂಡ್ ಸರ್ಕಲಲ್ಲೇ ಆಗಲಿ, ಈಸಿಲಿ ನಾವು ಅಮೌಂಟು ಈ ಥರ ಕಲಿತು ಅಮೌಂಟನ್ನು ಸಂಪಾದಿಸಿದರೆ, ದುಡ್ಡನ್ನು ಈಸಿಲಿ ನಾವು ಸ್ಪೆಂಡ್ ಮಾಡ್ಬೋದು. ಏನಕ್ಕಾದರೂ ಅಷ್ಟೇ. ಬಟ್ ನಾವು ಚೆನ್ನಾಗಿ ವರ್ಕ್ ಮಾಡಬೇಕು, ಚೆನ್ನಾಗಿ ಕಸ್ಟಮರ್ ಬರಬೇಕು ಅಂದರೆ ನೀವು ಲೈಟಾಗಿ ವರ್ಕ್ ಮಾಡಿ. ಈಸಿಲಿ ನೀವು ಕಲಿತೀರಾ, ಕಲಿತಾದ್ಮೇಲೆ ಈಸಿಲಿ 1ರಿಂದ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ. ಆವಾಗ ನಿಮಗೆ ಒಂದು ಕೈ ಕೂತುತ್ತೆ. ಅಂದರೆ ನಾನು ಮಾಡ್ಬೋದು ಅಂತ ನಿಮಗೆ ಒಂಥರ
ಪ್ರೌಡ್ ಫೀಲ್ ಆಗುತ್ತೆ ನಿಮಗೆ. ಹಾಂ, ನಾನು ಕಲಿತೆ, ನಾನು ಮಾಡ್ತೀನಿ ಅಂತ. ಅದಕ್ಕೆ ನಾನು ಹೇಳೋದು, ಸ್ವಲ್ಪ ಲೈಟಾಗಿ ವರ್ಕ್ ಮಾಡ್ತಾ ಹೋಗಿ. ಏಕ್ದಮ್ ಹೈ ಆಗಿ ವರ್ಕ್ ಮಾಡಿ ಕೆಡ್ಸೋಕ್ಕೆ ಹೋಗಬೇಡಿ. ಯಾರದೇ ಬ್ಲೌಸ್ ಆಯಿತು, ನಿಮ್ಮದೇ ಆಯಿತು, ಲೈಟಾಗಿ ಸ್ಟಾರ್ಟ್ ಮಾಡಿ ಕಲಿತೀರಾ. ಬಟ್ ಬರ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಬಿಡೋಕ್ಕೆ ಮಾತ್ರ ಹೋಗಬೇಡಿ ಫ್ರೆಂಡ್ಸ್. ಏನಕ್ಕೆಂದರೆ ಒಂದಲ್ಲ ಒಂದಿನ ಕಲಿತೀರ. ಅಷ್ಟೊಂದು ಟಫ್ ಇರೋವಂಥ ಕೆಲಸ ಅಲ್ಲ ಇದು. ಗಂಡಸರು ಮಾಡೋ ಅಷ್ಟೇ ಕೆಲಸ ಅಲ್ಲ ಇದು. ನಾನು ಕಲಿಯುವಾಗ ಅದೇ ಅಂದಿದ್ದು, ಇದೆಲ್ಲ ಲೇಡೀಸ್ ಮಾಡೋ ಕೆಲಸ ಇಲ್ಲ, ಯಾರು ಕಲಿಸಲ್ಲ, ಹಾಗೆ ಹೀಗೆ ಅಂತ ಅಂದಿದ್ರು ನನಗೆ. ನನಗೊಂಥರ ಫೀಲ್ ಆಗಿತ್ತು, ಏನು ಇವ್ರು ನಾವು ಹಾಕ್ಕೊಳ್ಳೋವಂಥ ಬ್ಲೌಸ್ ನಾವು ಮಾಡೋಕ್ಕೆ ಬರಲ್ವಾ, ನಾನು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಮೈಂಡಲ್ಲಿ ಇತ್ತು. ಬಟ್ ನಾನು ಕಲಿತೆ. ಬಟ್ ನೀವು ಕಲಿತೀರಾ. ಏನಕ್ಕೆಂದರೆ ಇದು ಅಷ್ಟೊಂದು ಟಫ್ ಏನಿಲ್ಲ. ತುಂಬ ಸ್ವಲ್ಪ ಹಿಂಸೆ ಆಗುತ್ತೆ ಕಲಿಯುವಾಗ. ಒಂದು 4 ದಿನ ನೀವು ಕೂತ್ಕೊಳ್ಳಿ, 5ನೇ ದಿನ ನಿಮಗೆ ಅಷ್ಟು ಹಿಂಸೆ ಅನಿಸಲ್ಲ. ಒಂದು 4 ದಿನ ಅಷ್ಟೇ ಸ್ವಲ್ಪ ತೊಂದರೆ ಅನಿಸುತ್ತೆ. ಬಟ್ ನೋಡಿಕೊಂಡು ವರ್ಕ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ನೋಡಿ ಯಾವ ಥರ ಇಷ್ಟ ಆಯಿತಾ ಏನು ಅಂತ ಕಮೆಂಟ್ ಕೂಡ ಮಾಡಿ. ಚೆನ್ನಾಗಿದೆ ಈ ಡಿಸೈನ್, ಟ್ರೈ ಮಾಡಿ ನೋಡಿ. ಮತ್ತು ಫ್ರೆಂಡ್ಸ್, ಇದೇ ಥರ ಡಿಸೈನ್ಸ್ ನಾನು ಬೇರೆ ಡಿಸೈನ್ಸ್ ಕೂಡ ಹಾಕ್ತೇನೆ. ಈ ಡಿಸೈನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಸಿಂಪಲ್ ಆಗಿದೆ, ಚೆನ್ನಾಗೂ ಕಾಣಿಸ್ತಾ ಇದೆ. ಅಗಲ ಕೂಡ ಅಷ್ಟೇ 1/4 ಇಂಚ್ ಅಷ್ಟೇ ಬಂದಿರೋದು, ಅದಕ್ಕಿಂತ ಜಾಸ್ತಿ ಏನು ಬಂದಿಲ್ಲ ಇದು. ಮತ್ತು ಫ್ರೆಂಡ್ಸ್, ನಾನು ಮಾತಾಡುವಾಗ ಏನಾದರೂ ನನ್ನಿಂದ ತಪ್ಪಾದರೆ ಕ್ಷಮಿಸಿ. ಏನಕ್ಕೆಂದರೆ ವಯಸ್ಸವ್ರು ಕೊಡುವಾಗ ಏನು ಹೇಳ್ತಾ ಇದ್ದೀನಿ, ಏನು ಮಾಡ್ತೀನಿ ಅಂತ ಗೊತ್ತಾಗಲ್ಲ. ಬಟ್ ನಾನು ಹೇಳೋದು ಅಷ್ಟೇ, ನನ್ನ ಮನಸ್ಸಲ್ಲಿ ಏನು ಬರುತ್ತೆ ಅದೇ ಹೇಳ್ತೀನಿ. ಬಿಟ್ಟರೆ ಮನಸ್ಸಲ್ಲಿ ಹೇಳೋದೊಂದು ಆ ಥರ ಏನು ಮಾಡಲ್ಲ. ಬಟ್ ನನಗೇನು ಇಷ್ಟ ಅನಿಸುತ್ತೆ ಅದೇ ಮಾತು ನಿಮಗೆ ಹೇಳೋದು. ಬಟ್ ನನ್ನ ಅನುಭವನೇ ನಿಮಗೆ ಹಂಚ್ಕೊಳ್ತಾ ಇರೋದು ನಾನು. ನೋಡಿ, 1/4 ಇಂಚ್ ಅಷ್ಟೇ ಬಂದಿದೆ ಇದು, 1/4 ಇಂಚು. ನೋಡಿ, ಫೈನಲ್ ಲುಕ್ ಈ ಥರ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಬಾಯ್.